ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಎನಿಮೆ ಹೈಕ್ಯೂನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಇದು ನನ್ನ ಫಸ್ಟ್ ಸ್ಪೋರ್ಟ್ಸ್ ಎನಿಮೆ. ಈ ಒಂದು ಎನಿಮೆಯಲ್ಲಿ ನಾನು ತುಂಬ ಜಾಸ್ತಿ ಕಲ್ತಿದ್ದೀನಿ. ನನಗೆ ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ ಗೈಸ್ ಈ ಎನಿಮೆ. ನಿಮ್ಗೆ ಗೊತ್ತಿಲ್ಲ ಈ ಎನಿಮೆ ಎಷ್ಟು ನಿಮ್ಮನ್ನು ಮೋಟಿವೇಟ್ ಮಾಡ್ತದೆ ಅಂತ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಎನಿಮೆನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಈ ಒಂದು ಎನಿಮೆಯ 2 ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಒಬ್ಬ ಹುಡುಗನ, ಅವನೇ ಹಿನಾತ. ಅವನು ಚೋಟಾ ಪ್ಯಾಕೆಟ್ನ ಮ್ಯಾಚ್ ನೋಡ್ತಿರ್ತಾನೆ. ಅವನ ಐಡಲ್ ಅಂತ ಅಂದ್ಕೊಂಡಿದ್ದಾನೆ ಚೋಟಾ ಪ್ಯಾಕೆಟನ್ನು. ಚೋಟಾ ಪ್ಯಾಕೆಟ್ನ ಫೇಸನ್ನು ರಿವೀಲ್ ಮಾಡಿಲ್ಲ. ಈಗ ನಮ್ಮ ಹಿನಾತ ಜೂನಿಯರ್ ಹೈಯಲ್ಲಿದ್ದಾನೆ. ಸೊ ಅವನ ಫ್ರೆಂಡ್ಸ್ ಅವನ್ನೆಲ್ಲ ಕರ್ಕೊಂಡ್ಬಂದಿದ್ದಾನೆ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ವಾಲಿಬಾಲ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಅವರು ಬರ್ತಾರೆ ಅವನ ಜೊತೆ ಆಡ್ಲಿಕ್ಕಂತ. ನಾವು ನೋಡ್ತೀವಿ ಇಲ್ಲಿ ಹಿನಾತ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾನೆ ಈ ಒಂದು ಮ್ಯಾಚನ್ನು ವಿನ್ ಆಗಬೇಕು ಅಂತ. ಇನ್ನೊಂದು ಟೀಮನ್ನು ನಾವು ನೋಡ್ತೀವಿ, ಅಲ್ಲಿ ತುಂಬ ಉದ್ದ ಪ್ಲೇಯರ್ಸ್ ಇದ್ದಾರೆ. ಆ್ಯಂಡ್ ಇವ್ರಿಗಂತೂ ತುಂಬ ಜಾಸ್ತಿ ಹೆದರಿಕೆ ಆಗ್ತಿದೆ ಹೇಗೆ ಆಡೋದು ಅಂತ. ಇಲ್ಲಿ ಹಿನಾತನಿಗೆ ಹೊಟ್ಟೆ ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅವನಿಗೆ ಟೆನ್ಷನ್ ಆದರೆ ಇದೊಂದು ಪ್ರಾಬ್ಲಮ್ ಇದೆ. ಅವನು ಹೋಗ್ತಾನೆ ವಾಶ್ರೂಮ್ಗೆ. ಅಲ್ಲಿ 3 ಜನ ಮಾತಾಡ್ತಿರ್ತಾರೆ ಹಿನಾತನ ಟೀಮ್ ಎಷ್ಟು ವೀಕ್ ಇದೆ ಅಂತ. ಹಿನಾತ ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಚೋಟಾ ಪ್ಯಾಕೆಟ್ ಅಂದರೆ ಬಡ ಧಮಾಕ ಅಂತ. ಆ ಟೈಮಲ್ಲಿ ಅಲ್ಲಿಗೆ ಎಂಟರ್ ಹೊಡೆಯೋದು ರಾಜ, ಕಾಗೆಯಾಮ. ಈ ಒಂದು ಎನಿಮೆಯ ಸೆಕೆಂಡ್ ಮೇನ್ ಕ್ಯಾರೆಕ್ಟರ್ ಕಾಗೆಯಾಮ ಬಂದು ಅವರು ಯಾರೆಲ್ಲ ಹೇಳ್ತಾ ಇದ್ರು ನೋಡಿ ಮಕ್ಕರ್ ಮಾಡ್ತಿದ್ರು ಅವರನ್ನು ಅಲ್ಲಿಂದ ಓಡಿಸ್ತಾನೆ. ಕಾಗೆಯಾಮಗೆ ತುಂಬ ಜಾಸ್ತಿ ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಂಡ್ ಅದನ್ನು ಹಿನಾತ ಕೂಡ ನೋಟಿಸ್ ಮಾಡ್ತಾನೆ. ಸ್ವಲ್ಪ ಮಾತಾಡ್ತಾನೆ ಹಿನಾತ. ಆ್ಯಂಡ್ ಕಾಗೆಯಾಮ ಅಂತೂ ತುಂಬ ಜಾಸ್ತಿ ಆ್ಯಟಿಟ್ಯೂಡನ್ನು ಮಾತಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಮ್ಯಾಚ್ ಟೈಮಲ್ಲಿ ಕೂಡ ಕಾಗೆಯಾಮ ತುಂಬ ಜಾಸ್ತಿ ದೊಡ್ಡ ಜನ ಥರ ಮಾಡ್ತಿರ್ತಾನೆ, ಎಲ್ರಿಗೂ ಬೈತಾ ಇರ್ತಾನೆ. ಕೋಚ್ನ ಮಾತು ಕೂಡ ಜಾಸ್ತಿ ಕೇಳಿಕ್ಕೆ ಹೋಗೋದಿಲ್ಲ ಇವನು. ಆ್ಯಂಡ್ ನಾವು ನೋಡ್ತೀವಿ ಹಿನಾತ ತುಂಬ ಜಾಸ್ತಿ ಎಕ್ಸೈಟ್ ಆಗ್ತಿರ್ತಾನೆ ಮ್ಯಾಚಲ್ಲಿ ವಿನ್ ಆಗಬೇಕು ಅಂತ. ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಅದರ ಬಗ್ಗೆ ಎಲ್ಲ ಕೂಡ ಅವನ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿರ್ತದೆ. ಆ್ಯಂಡ್ ಫ್ರೆಂಡ್ಸ್ ಅವರು ಅವನ ಜೊತೆ ಅದಕ್ಕೆ ಬಂದಿರ್ತಾರೆ ಈ ಮ್ಯಾಚನ್ನು ಆಡಲಿಕ್ಕೆ. ನಾವು ನೋಡ್ತೀವಿ ಹಿನಾತ ತುಂಬ ಜಾಸ್ತಿ ಕಷ್ಟಪಟ್ಟಿರ್ತಾನೆ ಈ ಒಂದು ಮ್ಯಾಚಲ್ಲಿ ವಿನ್ ಆಗಬೇಕು ಅಂತ. ಬಟ್ ಅವನಿಗೆ ವಿನ್ ಆಗಲಿಕ್ಕಾಗಲ್ಲ. ಕೆಲವು ಶಾಟನ್ನು ಹೊಡಿತಾನೆ, ಆ ಶಾಟ್ ಎಲ್ಲರನ್ನ ಇಂಪ್ರೆಸ್ ಕೂಡ ಮಾಡ್ತದೆ. ಅದನ್ನು ಕಾಗೆಯಾಮ ಕೂಡ ಹೇಳ್ತಾನೆ, ಅವನ ಟ್ಯಾಲೆಂಟಿಂದ ಈ ಒಂದು ಪಾಯಿಂಟನ್ನು ಅವ್ನು ಗೆದ್ದಿದ್ದು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕಾಗೆಯಾಮ ತುಂಬ ಜಾಸ್ತಿ ಇಗ್ನೋರ್ ಮಾಡ್ತಾನೆ ಅವನ ಟೀಮನ್ನೇ. ಒಟ್ಟಲ್ಲಿ ಅವನಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಇಲ್ಲಿ ಹಿನಾತ ಸ್ವಲ್ಪ ಸ್ಯಾಡ್ ಆದಾಗ ಕಾಗೆಯಾಮ ತುಂಬ ಬೈತಾನೆ, ನೀನು ಇಲ್ಲಿಗೆ ಯಾಕೆ ಬಂದೆ, ಹಾಗೆ ಹೀಗೆ ಅಂತ. ಹಿನಾತಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ, ಸಿಟ್ಟು ಸಹ ಬರ್ತದೆ. ಆ್ಯಂಡ್ ಹಿನಾತ ಹೋಗ್ತಾನೆ, ನಾನು ಏನಾದರೂ ಮಾಡೇ ಮಾಡ್ತೀನಂತ. ಕಾಗೆಯಾಮ ಸಹ ಅವನ ಟೀಮ್ಗೆ ಹೋಗಿ ಮುಟ್ತಾನೆ. ಇಲ್ಲಿ ಯಾರು ಈ ಒಂದು ಮ್ಯಾಚನ್ನು ನೋಡ್ತಾ ಇರ್ತಾರೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕ್ಯಾರೆಕ್ಟರನ್ನು ಸದ್ಯಕ್ಕೆ ಈಗ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ನೋಡ್ತೀವಿ ಹಿನಾತ ಬಂದು ಮಾತಾಡ್ತಾನೆ, ನಾನು ಏನೂ ಮಾಡಿಲ್ಲ ಅಂತ ಹೇಳಬೇಡ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ನಾವು ನೋಡ್ತೀವಿ ಹಿನಾತನ ಫ್ರೆಂಡ್ಸನ್ನು, ಅವರು ಆ್ಯಕ್ಚುಲಿ ನಾಚಿಕೆ ಮಾಡ್ಕೋತಾರೆ. ಯಾಕಂದರೆ ಹಿನಾತ ಥ್ಯಾಂಕ್ ಯು ಹೇಳ್ತಾನೆ. ಆ ಸೀನ್ ಫನ್ನಿ ಇತ್ತು. ನಾವು ನೋಡ್ತೀವಿ ಹಿನಾತ ಗರ್ಲ್ಸ್ ಟೀಮ್ ಜೊತೆ ಎಲ್ಲ ಆಟ ಆಡ್ತಾನೆ. ಯಾಕಂದರೆ ಅವನಿಗೊಂದು ಟೀಮ್ ಅಂತ ಇರಲ್ಲ, ಅಂದರೆ ಬೇರೆ ಪ್ಲೇಯರ್ಸ್ ಬಗ್ಗೆ ಅಷ್ಟು ಪರಿಚಯ ಇರೋದಿಲ್ಲ. ಆ್ಯಂಡ್ ಅವನು ಎಂಟರ್ ಆಗೋದು ಕಾರಸುಮ ಹೈಸ್ಕೂಲ್ಗೆ. ಅಲ್ಲಿ ಮೊದಲಿಗೆ ಅವನು ವಾಲಿಬಾಲ್ನ ಒಂದು ಕೋರ್ಟಿಗೆ ಹೋಗ್ತಾನೆ. ಆ್ಯಂಡ್ ಆ ಒಂದು ವಾಲಿಬಾಲ್ನ ಕೋರ್ಟ್ ಬಾಗಿಲು ಓಪನ್ ಆದ ತಕ್ಷಣ ಅವನು ಒಂದು ಮಿರಾಕಲ್ ನೋಡ್ತಾನೆ. ಅದು ಬಂದುಬಿಟ್ಟು ಕಾಗೆಯಮ್ಮನನ್ನು. ಕಾಗೆಯಮ್ಮ ಅಲ್ಲಿ ಆಡ್ತಾ ಇರ್ತಾನೆ. ಅವನು ಕೂಡ ಅದೇ ಒಂದು ಹೈಸ್ಕೂಲಲ್ಲಿರೋದು. ಹಿನಾತನಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಕಾಗೆಯಮ್ಮ ನೀನೇನು ಇಲ್ಲಿ ಮಾಡ್ತಿದ್ಯಾ? ಆ್ಯಂಡ್ ಅವರ ಮಧ್ಯೆ ನಾವು ಫೈಟಿಂಗ್ ನೋಡ್ತೀವಿ. ಆ್ಯಂಡ್ ಅಲ್ಲಿಗೆ ಎಂಟರ್ ಹೊಡಿತಾರೆ ಆ ಒಂದು ಕಾರಸುಮದ ಕ್ಯಾಪ್ಟನ್ ದಾಯ್ಚಿ, ಅವನ ಇಬ್ಬರು ಫ್ರೆಂಡ್ಸ್ ಅವ್ರ ಜೊತೆ ಸೂಗ ಮತ್ತು ತನಾಕ. ಇಲ್ಲಿ ನಾವು ತನಾಕ ಸ್ವಲ್ಪ ಮಾತಾಡ್ಲಿಕ್ಕೆ ಹೋದಾಗ ದಾಯ್ಚಿ ಅವನನ್ನು ಹಿಂದೆ ಎಳೆದು ಬಿಡ್ತಾನೆ. ಆ್ಯಂಡ್ ನಮಗಿಲ್ಲಿ ಗೊತ್ತಾಗೋದೇನೆಂದರೆ ದಾಯ್ಚಿ ಕ್ಯಾಪ್ಟನ್ ಆ್ಯಂಡ್ ತುಂಬ ಜಾಸ್ತಿ ಪವರ್ಫುಲ್ ಅಂತಲೇ ಹೇಳ್ಬೋದು. ಅವ್ನಿಗೆಲ್ಲರೂ ಕೂಡ ಹೆದರ್ತಾರೆ ಒಟ್ರಾಶಿ ಹೇಳ್ಬೇಕಾದ್ರೆ. ಇಲ್ಲಿ ದಾಯ್ಚಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಹಿನಾತ ಮತ್ತು ಕಾಗೆಯಾಮನ ಮಧ್ಯೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಇದು 3 ಜನ ಕೂಡ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಅದು ದಾಯ್ಚಿಗೆ ಇಷ್ಟ ಆಗಲ್ಲ. ಯಾಕಂದರೆ ಇವರಿಬ್ಬರು ಕೂಡ ಒಂದೇ ಟೀಮ್ ಆದ ಕಾರಣ ಇವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ದಾಯ್ಚಿ ಹೇಳ್ತಾ ಇರ್ತಾನೆ, ಅದನ್ನು ಇವರಿಬ್ಬರು ಕೇಳಿಸ್ಕೊಳ್ಳೋದಿಲ್ಲ, ವಾದನೆ ಮಾಡ್ತಿರ್ತಾರೆ. ಅಲ್ಲಿಗೆ ವಾಯ್ಸ್ ಪ್ರಿನ್ಸಿಪಲ್ ಬರ್ತಾರೆ. ಅವರ ಒಂದು ಕೂದಲೇನಿದೆ ತಲೆ ಮೇಲಿದ್ದದ್ದು ಅದು ಕೂಡ ಹಾರ್ಕೊಂಡು ಹೋಗ್ತದೆ. ಯಾಕಂದರೆ ಇಲ್ಲಿ ಹಿನಾತ ಮತ್ತು ಕಾಗೆಯಾಮ ಬಾಲಲ್ಲಿ ಆಟ ಆಡ್ತಿರ್ತಾರೆ. ಆ್ಯಂಡ್ ದಾಯ್ಚಿ ಅಂದರೆ ಕ್ಯಾಪ್ಟನ್ ಹೇಳಿಕೆ ಶುರು ಮಾಡ್ತಾನೆ, ನೋಡಿ ನೀವಿಬ್ಬರು ಕೂಡ ಕೇಳಿಸ್ಕೊಳ್ಳಿ, ಕಾರಸುಮ ತುಂಬ ಒಳ್ಳೆ ಇತ್ತು ಆವಾಗ ವಾಲಿಬಾಲಲ್ಲಿ. ಬಟ್ ಈಗ 2-3 ವರ್ಷದಿಂದ ತುಂಬ ಜಾಸ್ತಿ ವೀಕ್ ಆಗಿದೆ. ಆದರೆ ಕೇಳಿಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಚೂರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಫೈಟ್ ಮಾಡ್ತಾ ಇರ್ತೀರಿ ಯಾವಾಗಲೂ, ಇದೆಲ್ಲ ಸರಿಯಾಗೋದಿಲ್ಲ. ಆ್ಯಂಡ್ ದಾಯ್ಚಿ ಯಾವ ರೀತಿ ಹೇಳ್ತಿರ್ತಾನಂದರೆ ಇಲ್ಲಿ ಕಾಗೆಯಾಮ ಕೂಡ ಸುಮ್ಮನೆ ಕೇಳ್ತಿರ್ತಾನೆ. ಆ್ಯಂಡ್
ನಾವು ನೋಡ್ತೀವಿ ಸೂಗ ಮತ್ತು ಕನಕ ದಾಯ್ಚಿ ಮಾತಿಂದ ಹೆದರಿಕೆಯಾಗಿ ಅಲ್ಲಿಂದ ಓಡ್ಲಿಕ್ಕಿರ್ತಾರೆ. ಇಲ್ಲಿ ಇವರಿಬ್ಬರು ಕೂಡ ತುಂಬ ಜಾಸ್ತಿ ಹೆದರಿಕೆ ಆಗಿರ್ತದೆ. ಆ್ಯಂಡ್ ಅವನನ್ನು ಹೊರಗಾಕಿ ಒಂದು ನೋಟಿಸನ್ನು ಕೊಟ್ಟು ನಿಮ್ಮ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ್ಯಂಡ್ ಅಲ್ಲಿ ತನಕ ನೀವು ನಮ್ಮ ಜೊತೆ ಆಡೋದು ಬೇಡ ಅಂತ ಹೇಳಿಬಿಡ್ತಾರೆ. ಇದು ಮೊದಲಿಗೆ ಅವ್ರಿಗೆ ಅರ್ಥ ಆಗಲ್ಲ, ಆಮೇಲೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ. ನಾವು ದಾಯ್ಚಿಯನ್ನು ನೋಡ್ತೀವಿ, ಅವನು ಇವರ ಒಳ್ಳೆಯದಕ್ಕೆ ಮಾಡಿದ್ದು, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಮೂಡಬೇಕಂತಲೇ ಮಾಡಿದ್ದು. ಆ್ಯಂಡ್ ಇವರಿಬ್ಬರು ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಲೈಕ್ ಇವರ ಮಧ್ಯೆ ಚೂರು ಸಹ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ರೆ ಹೇಗೆ ಆಡೋದು? ಅಲ್ಲಿಗೆ ಎಂಟರ್ ಆಗೋದು ಕಿಯೋಕ. ಇವಳು ಮ್ಯಾನೇಜರ್ ಆಗಿರ್ತಾಳೆ. ಅವಳ ನೋಡಿದರೆ ಎಲ್ರಿಗೂ ಇಷ್ಟ ಆ್ಯಂಡ್ ಮೇನ್ಲಿ ತನಕ ಕೂಡ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಇವರಿಬ್ಬರು ಕೂಡ ಬರ್ತಾರೆ, ನಮ್ಮ ಜೊತೆ ಆಟ ಆಡಿ ಆ್ಯಂಡ್ ಆಮೇಲೆ ನೀವು ನಮ್ಮನ್ನು ಸೇರಿಸ್ಕೊಳ್ಳಿ. ಆ್ಯಂಡ್ ಅಲ್ಲಿಗೆ ದಾಯ್ಜಿ ಹೇಳ್ತಾನೆ, ಆಯಿತು ಹಾಗಾದರೆ 3 ಜನ ಫಸ್ಟ್ ಇಯರ್ಸ್ ಇದ್ದಾರೆ, ಅವ್ರ ಜೊತೆ ನೀವು ಆಡಬೇಕು ಆ್ಯಂಡ್ ತನಕ ನೀನು ಇವರಿಬ್ಬರ ಜೊತೆ ಆಡಬೇಕು ಅಂತ. ಸೊ ಈ ಸೀನ್ ಫನ್ನಿ ಇತ್ತು ಆ್ಯಂಡ್ ತನಕ ಎಕ್ಸ್ಪ್ರೆಷನ್ ಕ್ರೇಜಿ ಇತ್ತು. ಮೇನ್ಲಿ ಹೇಳೋದಾದರೆ ದಾಯ್ಜಿ ಮಾತನ್ನು ಯಾರು ಕೂಡ ಮೀರೋದಿಲ್ಲ. ಒಂದು ರೀತಿ ಅವನು ಟಾಪ್ ಲೀಡರ್ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ಎಪಿಸೋಡ್ಸ್ಗಳಲ್ಲಿ ಅವನ ಹವ ಎಷ್ಟಿದೆ ಅಂತ. ತನಕ ಒಂಥರ ತುಂಬ ಜಾಸ್ತಿ ಕೋಪಿಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಅವನು ಒಪ್ಕೋತಾನೆ ಇವರಿಬ್ಬರ ಜೊತೆ ಆಡಬೇಕು ಅಂತ. ಅವರೆಲ್ಲೂ ಮಾತಾಡ್ಕೋತಾರೆ, ಇವ್ರ ಜೊತೆ ನಾವು ಸ್ಟ್ರಿಕ್ಟಾಗಿ ಬಿಹೇವ್ ಮಾಡ್ತಿಲ್ಲಲ್ಲ ಅಂತ. ಆಗ ದಾಯ್ಜಿ ಹೇಳ್ತಾನೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ ಒಂದು ಟೀಮ್ ಆಗಲಿಕ್ಕೆ. ದಾಯ್ಜಿ ಹೇಳ್ತಾನೆ ಕಾಗೆಯಮ್ಮಗೆ, ನೀನು ಸೋತ್ರೆ ಕಾಗೆಯಮ್ಮ ನೀನು ಸೆಟರ್ ಆಗಿರಲ್ಲ ಅಂತ. ಸೊ ಸೆಟರ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ್ಯಂಡ್ ಮೇನ್ಲಿ ನಮ್ಮ ಕಾಗೆಯಮ್ಮಗೆ ಸೆಟರ್ ಆಗೋದು ಇಷ್ಟ ಆ್ಯಂಡ್ ಹಿನಾತಗೆ ಸ್ಪೈಕರ್ ಆಗೋದು. ಆ್ಯಂಡ್ ಟ್ರಶ್ ಹೇಳಬೇಕಾದ್ರೆ ಸ್ಪೈಕರ್ ಇದ್ದರೆ ಸೆಟರ್ ಇದ್ದರೆ ಸ್ಪೈಕರ್. ಇವರಿಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗಿಂದ ಹೋದರೆ ಒಂದು ಪರ್ಫೆಕ್ಟ್ ಬೆಸ್ಟ್ ಟೀಮ್ ಆಗುತ್ತೆ. ಅದನ್ನು ಇವರಿಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದೇ ಅರ್ಥ ಮಾಡ್ಕೊಳ್ಳೋ ಕೆಲಸನ ದಾಯ್ಚಿ ಮಾಡ್ತಿರ್ತಾನೆ. ತನಕ ಸ್ವಲ್ಪ ಹೇಳಿರ್ತಾನೆ, ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡಲಿಕ್ಕಿದ್ದೀವಿ ಹಾಗೆ ಹಿಂಗೆ ಅಂತ. ಸೊ ಇವರು 5 ಗಂಟೆಗೆ ಅಲ್ಲಿ ಬಂದಿರ್ತಾರೆ ಆ್ಯಂಡ್ ಅಲ್ಲಿಗೆ ತನಕ ಕೂಡ ಬಂದಿರ್ತಾನೆ ಕೀ ಹಿಡ್ಕೊಂಡು. ಆ್ಯಂಡ್ ಅವನು ಹೇಳ್ತಾನೆ ರಾಜ 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 ಅಂತ. ತುಂಬಾ ಜಾಸ್ತಿ ಫನ್ನಿ ಇತ್ತು ಈ ಸೀನ್. ಆ್ಯಂಡ್ ಇವರಿಬ್ಬರ ಮಧ್ಯೆ ಚೂರು ಸಹ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅದು ಗೊತ್ತಿರ್ತದೆ. ಆ್ಯಂಡ್ ದೈಚಿ ಕೂಡ ಹೇಳ್ತಾನೆ ಯಾಕೆ ನಾನು ಈ ಥರ ಮಾಡಿದ್ದು ಅಂತ. ಯಾಕಂದರೆ ಇವರಿಬ್ಬರು ಕೂಡ ಒಟ್ಟಿಗಿದ್ರೆ ಖಂಡಿತ ಒಂದು ಬೆಸ್ಟ್ ಟೀಮ್ ಆಗಲಿಕ್ಕಿದೆ, ಅದು ಇವರು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ತನಕ ಮುಂದೆನೂ ಕೂಡ ಫೈಟ್ ಮಾಡ್ತಿರ್ತಾರೆ. ತನಕಗಂತೂ ತುಂಬಾ ಜಾಸ್ತಿ ತಲೆಬಿಸಿ ಆಗುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಗೀತದೆ. ಸೊ ಗೈಸ್, ನಾನು ಯಾಕೆ ಈ 2 ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಇದರಲ್ಲಿ ತುಂಬ ಜಾಸ್ತಿ ಕಂಟೆಂಟ್ ಇದೆ, ಹೇಳೋದು ಇಂಪಾರ್ಟೆಂಟ್ ಆಗಿರ್ತದೆ ತುಂಬ ಡೀಟೇಲ್ ಆಗಿ. ಮುಂದೆ ನಾನು 2-3 ಎಪಿಸೋಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್. ಹೈಕ್ಯೂ ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.